ಈ ಬಗ್ಗೆ ಮಾತನಾಡೋದಕ್ಕೆ ನಿವೃತ್ತ ಸೇನಾಧಿಕಾರಿಗಳಾಗಿರ್ತಕ್ಕಂಥ ಮೋಹನ್ ಚಿತಲೆ ಅವರು ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ, ಅರವಿಂದ್ ಮಾತಾಡ್ತಾ ಇದ್ದೀನಿ. ನಮಸ್ಕಾರ ಅರವಿಂದ್, ಹೇಳಿ ಸರ್. ಈಗ ಅಮೇರಿಕಾಗೆ ಏನು ಸರ್ ಇರಾನ್ ವಿಚಾರದಲ್ಲಿ ಇಷ್ಟೊಂದು ಪರ್ಸ್ನಲ್ ಇಂಟ್ರೆಸ್ಟ್ ಅಂತ? ಯುದ್ಧದ ಸನ್ನಿವೇಶ ಈಗಾಗಲೇ ಬಂದುಬಿಟ್ಟಿದೆ. ಧರ್ಮ ಅಂತ ಅಲ್ಲ ಅರವಿಂದ್, ಅದರಲ್ಲಿ ನಾವು ಇದಕ್ಕೆ ಅನಲೈಸ್ ಮಾಡಬೇಕಾದ್ರೆ ಇರಾನ್ನಲ್ಲಿ ಏನು ನಡೀತಾ ಇತ್ತು, ಅಲ್ಲಿಯ ನಾಗರಿಕರೇ ಅಲ್ಲಿಯ ಆರ್ಥಿಕ ಪರಿಸ್ಥಿತಿಯನ್ನ ನೋಡಿ ಅಯಾತುಲ್ಲಾ ಖೋಮೆನಿ ವಿರುದ್ಧ ದಂಗೆದ್ದಿದ್ರು. ಅದಕ್ಕೆ ಅಮೆರಿಕ ಕುಮ್ಮಕ್ಕು ಕೊಡ್ತಿತ್ತು, ಅಮೆರಿಕ ಅದಕ್ಕೆ ಸಪೋರ್ಟ್ ಮಾಡ್ತಿತ್ತು. ಆದ್ರೆ ಇರಾನ್ ಯಾವಾಗ ತಮ್ಮ ನಾಗರಿಕರ ಮೇಲೆ ಹಲ್ಲೆ ಮಾಡಿ ಅವರನ್ನ ಕೊಲ್ಲಿಕ್ಕೆ ಪ್ರಾರಂಭವಾಯಿತು, ಅವರು ಅಮೆರಿಕ ಇರಾನಕ್ಕೆ ವಾರ್ನಿಂಗ್ ಕೊಟ್ಟಿತ್ತು, ನೀವು ಜಾಸ್ತಿ ಏನಾದ್ರೂ ಇದರಲ್ಲಿ ಏನಾದ್ರೂ ಮಾಡಿದರೆ ನಾವು ಮಧ್ಯ ಪ್ರವೇಶ ಮಾಡಬೇಕಾಗ್ತದೆ. ಈಗ ಸದ್ಯದ ಬಂದ ಸುದ್ದಿಯ ಪ್ರಕಾರ ಕತಾರ್ ಏರ್ ಬೇಸ್ ನಲ್ಲಿ ಫೈಟರ್ ಪ್ಲೇನ್ಗಳು ರೆಡಿ ಇದಾವೆ. ಯಾವುದೇ ಸಮಯದಲ್ಲಿ ಬಂಬಾರ್ಡಿಂಗ್ ಸ್ಟಾರ್ಟ್ ಆಗ್ಬೋದಂತ ಸುದ್ದಿ ಸಂಸ್ಥೆಗಳು ಕೂಡ ಹೇಳ್ತಾ ಇದ್ದಾವೆ. ಆದ್ರೆ ಇದರಲ್ಲಿ ಇರಾನ್ ಜೊತೆ ಯಾವ ದೇಶಗಳು, ಮುಸ್ಲಿಂ ದೇಶಗಳಾಗ್ಲಿ ಮಿಕ್ಕಿದ ದೇಶಗಳು ಯಾವ್ದು, ಅದ್ರ ಬಗ್ಗೆ ಇನ್ನೂ ಮಾಹಿತಿ ಸಿಗ್ತಾ ಇಲ್ಲ. ಹಿಂಗೇನಾದ್ರೆ ಇರಾನ್ ಒಗ್ಗಂಟೆ ಆಗಿ ಅಮೆರಿಕದ ದಬಾವದಲ್ಲಿ ಬಿಟ್ಟು ಅಯಾತುಲ್ಲಾ ಖೋಮೆನಿ ರಷ್ಯಾ ಅಥವಾ ಕತಾರ್ಗೆ ಹೋಗಬಹುದಂತ ನನ್ನ ವಿಶ್ಲೇಷಣೆ ಹೇಳ್ತಾ ಇದೆ ಅರವಿಂದ್. ಈಗ ಒಂದು ವೇಳೆ ಯುದ್ಧ ಘೋಷಣೆ ಆಯ್ತು ಅಂತ ಅಂದ್ಕೊಂಡ್ರೆ ಆ ಯುದ್ಧದ ಪರಿಣಾಮ ನಮ್ಮ ದೇಶದ ಮೇಲೆ, ಭಾರತದ ಮೇಲೆ ಏನಾಗಬಹುದು ಸರ್? ಇಂಡೈರೆಕ್ಟ್ಲಿ ನಾವು ಕೂಡ ಇರಾನ್ನಿಂದ ಕಚ್ಚಾ ತೈಲನ ಪಡಿತಾ ಇದ್ದಾವೆ. ಅದಕ್ಕೆ ಆಲ್ರೆಡಿ ಅಮೆರಿಕ ನಮಗೆ ಬಹಳಷ್ಟು ಸಲ ಧಮಕಿ ಕೊಟ್ಟಿದೆ, ಈ ಸೋಂಕ ಆಗ್ತೇವೆ, ಆ ಸೋಂಕ ಆಗ್ತದೆ. ಆದ್ರೆ ಇವತ್ತು ಅವ್ರೇನ್ ಹೇಳಿದ್ದಾರೆ, ಅಮೆರಿಕನ್ ಪ್ರೆಸಿಡೆಂಟ್ ಟ್ರಂಪ್ 25% ನಾವು ಯಾರು ಅವ್ರ ಜೊತೆ ವ್ಯವಹಾರ ಮಾಡ್ತೇವೆ, ಅವ್ರ ಜೊತೆ ಮಾಡ್ತೇವೆ. ಹಿಂದಾಗಿ ಕಚ್ಚಾ ತೈಲಗಳು ಸೇರಿದಂತೆ ಪೆಟ್ರೋಲ್ ಡೀಸೆಲ್ ರೇಟ್ಗಳನ್ನ ಸಾಕಷ್ಟು ಹೆಚ್ಚಿಗೆ ಆಗ್ಬಹುದು. ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದೊಂದು ತಲ್ಲನ ಆಲ್ರೆಡಿ ಇಡೀ ಜಗತ್ತೇ 3-4 ಹಂತದಲ್ಲಿ ಯುದ್ಧ ಕಾಣ್ತಾ ಇದೆ. 2026ನಲ್ಲಿ 3ನೇ ಯುದ್ಧ ಆಗ್ತದೆ ಅಂತ, ದೊಡ್ಡ ಯುದ್ಧ ಆಗ್ತದೆ ಅಂತ ನಂಗೆ ಅನಿಸ್ತಾ ಇದೆ. ಅದರಲ್ಲಿ ಇದೊಂದು ಸಂಗತಿ ನಾವು ಜೋಡಣೆ ಮಾಡಬಹುದು ಅರವಿಂದ್. ರೈಟ್, ಥ್ಯಾಂಕ್ ಯು ಸರ್. ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಮೋಹನ್ ಚಿತಲೆ ಅವರು ನಿವೃತ್ತ ಸೇನಾಧಿಕಾರಿಗಳು ಹೇಳೋ ಪ್ರಕಾರ ಕಚ್ಚಾ ತೈಲವನ್ನು ನಾವು ಆಮದು ಮಾಡ್ಕೊಳ್ತಾ ಇರೋದ್ರಿಂದ ಇರಾನ್ನಿಂದ ಅದು ಕೊಡ್ತಾ ಬೀಳುತ್ತೆ. ಸಹಜವಾಗಿ ಭಾರತವು ಕೂಡ ಅದರ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ. ಸದ್ಯದಲ್ಲೇ ಬಾಂಬಾರ್ಡಿಂಗ್ ಕೂಡ ಸ್ಟಾರ್ಟ್ ಆಗ್ಬೋದು ಅಮೆರಿಕದಿಂದ ಅಂತಕ್ಕಂಥ ನಿರೀಕ್ಷೆ ಇದೆ.